ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನಾವು ಇದು ಒನ್ ಡೇ ಟ್ರಿಪ್ ಥರ ಹೋಗಿದ್ವಿ. ಎಲ್ಲಿ ಅಂತಂದರೆ ನಮ್ಮ ಸತ್ತಿ ಪಕ್ಕದಲ್ಲಿ ಬಣ್ಣಾರಿ ಅಂತ ಐತೆ ಟೆಂಪಲ್ಲು. ಅದು ಒಂಥರ ಫೇಮಸ್ ಟೆಂಪಲ್ಲೇನೆ ಅದು. ಅಲ್ಲಿ ಟರ್ನ್ ವ್ಯೂಸ್ ಅಂತೂ ಸಖತ್ತಾಗಿರುತ್ತೆ. ಸೇಮು ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇರುತ್ತೆ ಗೊತ್ತಾ ಸುತ್ತು, ಸೇಮ್ ಅದೇ ಥರ ಇಲ್ಲೂ 27 ಏನೋ ಸುತ್ತುಗಳಿರುತ್ತೆ. ಅಲ್ಲಿಂದ ವ್ಯೂ ನೋಡಬೇಕು ವಿಂಡೋಯಿಂದ. ಯಪ್ಪ ಸಖತ್ತಾಗಿರುತ್ತೆ ಮಾತ್ರ. ಗ್ರೀನ್ ಫುಲ್ ಬೆಟ್ಟ ಗುಡ್ಡಗಳು. ಮತ್ತು ಯಾರ್ಯಾರು ಹೋಗಿದ್ವಿ ಅಂತಂದರೆ ನಾನು ಮತ್ತು ನನ್ನ ಸಿಸ್ಟರು ಮತ್ತು ಇನ್ನೊಬ್ಬರು ಸಿಸ್ಟರು ಅವ್ರ ಡಾಟರ್ಸು, ನಮ್ಮೂರವರೇನೆ, ನಮ್ಮ ಫ್ರೆಂಡು. ಅವ್ರು ಹೋಗಿ ಬರೋಣ ಸಿಸ್ಟರ್ ಬನ್ನಿ ಅಂತಂದ್ರೆ ಹೆಂಗೂ ಫ್ರೀ ಇದ್ವಲ್ಲ. ಸೊ ಮನೇಲಿ ಇದ್ದಿದ್ದು ಬೋರ್ ಆಗ್ತಿತ್ತು. ಓಕೆ ಒಂದಿನ ತಿರುಗಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹಂಗೆ ಅವರು ಸ್ವಲ್ಪ ಗೋಲ್ಡ್ ಶಾಪಲ್ಲೇನೋ ಸಿಲ್ವರ್ ಐಟಮ್ಸ್ ತಗೋಬೇಕಿತ್ತಂತೆ. ಅದನ್ನು ಮುಗಿಸ್ಕೊಂಡು ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಾನು ಸಿಸ್ಟರ್ ಬರ್ಡೇಗೆ ಬಂದಿದ್ದಲ್ಲ, ಪಾಪು ಬರ್ಡೇಗೆ, ಹಂಗೆ ಅವಳನ್ನು ಬಾ ಅಂತ ಹೇಳಿದ್ದೆ. ಅವಳನ್ನು ಜೊತೆಗೆ ಬಂದಿದ್ಲು. ನಾನು, ಅವಳು ಮತ್ತು ಅವರು 3 ಜನ, ಟೋಟಲ್ ಒಂದು 5 ಮೆಂಬರ್ಸ್ ಹೋಗಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫುಲ್ ಡೇ ಮಾತ್ರ. ಏನೇನಾಯಿತು ಅಲ್ಲಿ ದೇವಸ್ಥಾನದಲ್ಲಿ ಅಂತ ಫುಲ್ಲು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋ ಹಾಕಿರ್ತೀನಿ ನೋಡಿ, ಓಕೆನಾ. ನಾವು ಮನೆಯಿಂದ ಹೊರಟಿದ್ದು 9 ಗಂಟೆಗೆ. ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 11 ಗಂಟೆ ಆಯಿತು. ಕರೆಕ್ಟಾಗಿ 2 ಅವರ್ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ. 2 ಅವರ್, ಟೋಟಲ್ 4 ಅವರ್ ಜರ್ನಿ. ಅಲ್ಲಿ ಏನು ಹೋಗೋ ಬರೋದೇ ಟೈಮ್ ಹಿಡಿಯುತ್ತೆ. ಟೆಂಪಲಲ್ಲೆಲ್ಲ ಜಾಸ್ತಿ ಟೈಮ್ ಆಗಲಿಲ್ಲ. ಇದು ಹೊರ್ಗಡೆಯಿಂದ ಎಂಟ್ರೆನ್ಸು. ಮತ್ತು ದೇವಸ್ಥಾನ ವ್ಯೂ ಅಂತೂ ಸಖತ್ತಾಗಿರುತ್ತೆ, ಸಖತ್ತಾಗಿ ಐತೆ ಮಾತ್ರ. ಯಾಕಂತಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತೈತೆ. ಇನ್ನೂ ದೊಡ್ಡದಾಗಿ ವಿಶಾಲವಾಗಿ ಮಾಡ್ತಾನೆ ಇದ್ದಾರೆ ಟೆಂಪಲ್. ಎಷ್ಟು ದೊಡ್ಡದು ಅಂತಂದರೆ ಒಳಗಡೆ ನೋಡ್ಬೋದು. ಸಿಕ್ಕಾಪಟ್ಟೆ ದೊಡ್ಡದು. ಹೋದ ತಕ್ಷಣ ಅಲ್ಲಿ ಎಂಟ್ರೆನ್ಸಲ್ಲಿ ಕಾಲು ತೊಳ್ಕೊಂಡು ಪಕ್ಕದಲ್ಲೇ ಫಸ್ಟು ಗಣಪತಿ ದೇವಸ್ಥಾನ ಇತ್ತು. ಅಲ್ಲಿ ಕೈ ಮುಗಿಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಮಂಗಳಾರತಿ ತೊಗೊಂಡು ಒಳಗಡೆ ಬಂದ್ವಾ. ಇಲ್ಲಿ ನನ್ನ ಜೊತೆ ಬಂದಿದ್ರಲ್ಲ ಸಿಸ್ಟರು, ಅವ್ರ ಫ್ರೆಂಡು ಇಲ್ಲಿ ಕೌಂಟರಲ್ಲಿ ವರ್ಕ್ ಮಾಡೋದಂತೆ. ಅದಕ್ಕೆ ನಮಗೆ ಸ್ಪೆಷಲ್ ಎಂಟ್ರಿಲಿ ಪಾಪ ಕಳಿಸ್ಕೊಟ್ರು. ಅಯ್ಯೋ ಸಿಸ್ಟರ್, ನೀವು ಎಷ್ಟು ಜನ ಇದ್ರೂ ಜೊತೆಗೆ ಕರ್ಕೊಂಡು ಬನ್ನಿ, ನಂದಾಯಿತು ಫ್ರೀಯಾಗಿ ಅಲ್ಲಿ ಬೇಗ ದರ್ಶನ ಮಾಡ್ಬೋದು ನೀವು ಅಂತ ಪಾಪ ಹೋದ ತಕ್ಷಣವೇ ಪಾಪ ವೆಲ್ಕಮ್ ಮಾಡಿ ಬನ್ನಿ ಅಂತ. ನಮಗೆ ಸ್ಪೆಷಲ್ ಎಂಟ್ರಿಯಲ್ಲಿ ಒಬ್ಬರಿಗೆ 15 ರೂಪಾಯಿ ಫೀಸ್ ಆಗುತ್ತಂತೆ. ಬಟ್ ನಾವು 5 ಜನ ಇದ್ವಲ್ಲ, ನಮಗೆ ಅವರು ಟಿಕೆಟ್ ಇಸ್ಕೊಳ್ಳಿಲ್ಲ. ಫ್ರೀ ಎಂಟ್ರಿಲಿ ಬೇಗ ಹೋಗಿ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಂತೂ ಪಕ್ಕದ ಆ ಕಡೆ ಲೈನಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಕ್ಲೌಡ್ ಐತೆ ಅಂತಂದರೆ ಸಿಕ್ಕಾಪಟ್ಟೆ ಜನ. ಬಟ್ ನಾವು ಒಂದು 5 ನಿಮಿಷ ಆಗಲಿಲ್ಲ, ಒಂದೇ ಲೈನು ಸೀದಾ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು. ಬಟ್ ಆ ಕಡೆ ಇರೋರು ಮತ್ತೆ 1 ಗಂಟೆ ತನಕನೂ ಅಲ್ಲೇ ಇದ್ರು ಪಾಪ. ಅವರು ಮುಂದ್ಗಡೆ ಮೂವೇ ಆಗಿರಲಿಲ್ಲ. ಆಮೇಲೆ 12 ಗಂಟೆಗೆ ಒಂದ್ಸತಿ ಕ್ಲೋಸ್ ಮಾಡಿಬಿಡ್ತಾರಂತೆ. ಮತ್ತೆ ತಿರ್ಗಾ ಇನ್ನೊಂದ್ಸತಿ ದೇವರ ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ. ಅಲ್ಲಿ ತನಕ ಅಲ್ಲಿ ನಿಂತರು ಅವ್ರು ಅಲ್ಲಲ್ಲೇ ಸ್ಟಾಪ್ ಆಗಿಬಿಡ್ಬೇಕು, ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅದನ್ನು. ಬಟ್ ನಾವು ನೋಡ್ಕೊಂಡು ಬಂದು ಅಲ್ಲಿ ದೇವ್ರ ಫೋಟೋ ವೀಡಿಯೋ ಮಾಡೋಂಗಿಲ್ವಂತೆ. ಅಲ್ಲಿ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ರು. ಬಟ್ ನಾನು ಝೂಮ್ ಮಾಡಿ ಹಂಗೂ ನನ್ನ ಜೊತೆ ನೀವು ಎಲ್ಲ ದರ್ಶನ ಮಾಡಲಿ ಅಂತ ವೀಡಿಯೋ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಅಲ್ಲಿ ಎಲ್ಲ ಇಲ್ಲಿಂದನೇ ಆಶೀರ್ವಾದ ತೊಗೊಬಿಡಿ ಅಮ್ಮಂದು ಅಲ್ಲಿ. ಸೊ ವೀಡಿಯೋ ಮಾಡೋಂಗಿಲ್ಲ, ಅಷ್ಟಕ್ಕೆ ಎಂಟ್ರೆನ್ಸಲ್ಲೇ ವೀಡಿಯೋ ಎಂಡ್ ಮಾಡ್ಬಿಟ್ಟು ಒಳಗಡೆ ಹೋಗಿ ಆರಾಮಾಗಿ ಕೈ ಮುಗಿದು ತೃಪ್ತಿಯಿಂದ ಹೊರಗಡೆ ಬಂದ್ವಿ. ನೋಡ್ಬೋದು ಎಷ್ಟೊಂದು ಕ್ಲೌಡ್ ಐತೆ ಅಂತ. ಸಿಕ್ಕಾಪಟ್ಟೆ ಜನ ಮಾತ್ರ. ನಾವು ಬೆಳಗಿನ ಟೈಮ್ ಹೋಗಿದ್ದಕ್ಕೆ ಸ್ವಲ್ಪ ಕಡಿಮೆ ಇದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ತೋರಿಸ್ತೀನಿ. ಆವಾಗ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ, ಗಿಜಿ ಅಂತ ಇದ್ರು ಫುಲ್ ಹೆವಿ ಕ್ಲೌಡು. ಅಲ್ಲಿ ನೋಡೋದಾದ್ರೆ ಇನ್ನೂ 2 ಅವರ್ ಆಗಿದ್ರೆ ನಾವು ದೇವ್ರು ನೋಡೋಕ್ಕಾಯ್ತಾ ಇರಲಿಲ್ಲ. ಎಷ್ಟು ರಶ್ ಐತೆ ನೋಡಿ ಆ ಕಡೆ ಲೈನೆಲ್ಲ. ಇಲ್ಲಿ ಏನಾದರೂ ಹರಕೆ ಇರೋರು ದೀಪ ಹಚ್ಚಿ ಅದನ್ನು ಬೇಡ್ಕೊತಾರೆ. ಮತ್ತು ಇದು ಉಪ್ಪಿನ ರಾಶಿ. ಅಲ್ಲೇನಾದರೂ ಅವ್ರಿಗೇನಾದ್ರು ಹರಕೆಗಳಿದ್ರೆ ಅದನ್ನ ನೆನೆಸ್ಕೊಂಡು ಅಲ್ಲಿ ಉಪ್ಪನ್ನ ಹಾಕ್ತಾರೆ. ಮತ್ತು ಅವ್ರಿಗೆ ದೃಷ್ಟಿ ತಗೊಂಡು ಅದನ್ನು ಅಲ್ಲಿ ಹಾಕ್ತಾರೆ. ಆಮೇಲೆ ನೋಡ್ಬೋದು ನೀವು ಅಲ್ಲಿ. ಆಮೇಲೆ ಏನಾದರೂ ಯಾವ್ದಾದ್ರು ಒಂದು ಡಿಸಿಷನ್, ನಾವೇನಾದ್ರು ಈ ಥರ ಮಾಡಲ್ಲ ಇನ್ಮೇಲೆ ಅಂತ ಏನಾದ್ರು ನಾವು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಅಂತಂದಾಗ ಅದ್ರ ಮೇಲೆ ಇಟ್ಟು ಸತ್ಯ ಮಾಡ್ತಾರೆ. ಮತ್ತು ಉಪ್ಪಿನ ಸತ್ಯ ಅಂತ ಅದನ್ನು ಮಾಡ್ತಾರೆ. ತಿರ್ಗಾ ಇಲ್ಲಿ ಮೇಯ್ನು ಉಪ್ಪನ್ನ ಏನಾದ್ರು ಹರಕೆ ಹೊತ್ಕೊಂಡು ಅಲ್ಲಿ ಹಾಕೋದೇ ಇಲ್ಲಿನ ಸಂಪ್ರದಾಯ, ಎಕ್ಸ್ಪೆಷಲಿ ದೇವಸ್ಥಾನದ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ದೀಪ ಹಚ್ತಿರ್ತಾರೆ, ಅಲ್ಲಿ ನೋಡ್ಬೋದು. ಅವ್ರಿಗೆ ದೃಷ್ಟಿ ತಗೊಂಡು ಅದನ್ನು ಹಾಕ್ತಾರೆ. ಮತ್ತು ಏನಾದ್ರು ಬ್ಯಾಡ್ ಹ್ಯಾಬಿಟ್ ಏನಾದ್ರು ಬಿಡಬೇಕು ಅನ್ನೋ ಥರ ಇದೆ ಯಾರು ಸ್ವಲ್ಪ ಜನ ಗಂಡ ಹೆಂಡ್ತಿಗಳ ಹತ್ರ ಬಂದಲ್ಲಿ ಪ್ರಾಮಿಸ್ ಮಾಡಿಸೋದುಂಟು. ತುಂಬ ನಂಬಿಕೆ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಅಲ್ಲಿ ನೋಡು ಎಷ್ಟು ವಿಶಾಲವಾಗೈತೆ ದೇವಸ್ಥಾನ ಅಂತಂತ. ಅಲ್ಲಿಂದ ಟೈಮ್ ಆಗಿತ್ತಾ, ಪ್ರಸಾದ ಕೊಡ್ತಾಯಿದ್ರು, ಖಾರ ಪೊಂಗಲು ಸಖತ್ತಾಗಿತ್ತು. ಅದನ್ನು ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದು ನಿಂತ್ಕೊಂಡ್ವಿ. ಯಾರೂ ಇರಲಿಲ್ಲ ಅಲ್ಲಿ, ನಾವೇ 4 ಜನ ಇದ್ದಿದ್ದು. ಯಾಕಂದರೆ ಅಲ್ಲಲ್ಲಿ ಇಸ್ಕೊಂಡು ಹೊರ್ಟೋಯ್ತಿರ್ತಾರೆ, ರಶ್ ಏನಿರಲ್ಲ. ಯಾಕಂತಂದ್ರೆ ಅಲ್ಲೇ ಜನಗಳು ದೇವ್ರು ನೋಡೋ ಹತ್ರ ರಶ್ ಇರ್ತಾರೆ. ಬಟ್ ಇಲ್ಲಿ ಯಾರೂ ಇರಲ್ಲ. ಬಟ್ ಇದನ್ನು
ಟೇಸ್ಟ್ ಮಾಡಬೇಕು, ಸಖತ್ತಾಗಿರುತ್ತೆ. ಅದಕ್ಕೆ ಮಿಸ್ ಮಾಡಿದೆ ಮಾತ್ರ ಅಲ್ಲಿ ಹೋದಾಗ ಪೊಂಗಲ್ ಇಸ್ಕಳ್ದೆ ನಾನು ಬರೋದೇ ಇಲ್ಲ. ತಿನ್ನೋಣ ಅಂತ ಕೂತ್ಕೊಂಡು ಅಲ್ಲೊಂದು ಕೋತಿತ್ತು, ಹೆಂಗೆ ಅದು ನೀರು ಬೇಕಿತ್ತೇನೋ ಪಾಪ, ನನ್ನ ಹತ್ರನೇ ಬಂದ್ಬಿಡ್ತು ಬಾಟ್ಲ್ ಹಿಡ್ಕೊಂಡು ನೀರು ಕುಡಿಯೋಕ್ಕೆ. ನಾನು ಸುಮ್ಮನೆ ಕೂತೈತಂತ ವೀಡಿಯೋ ಮಾಡ್ತಿದ್ದೀನಿ, ಜಂಪ್ ಮಾಡಿಬಿಡೋದ. ನಾನು ಎದ್ದು ದೌಡು ಓಡೇಬಿಟ್ಟೆ. ಹಂಗ್ರಿ ಪಾಪ ಅಲ್ಲಿ ನಮ್ಮ ಜೊತೆ ಬಂದಿರೋ ಸಿಸ್ಟರ್ ಅವ್ರು ಮಾತ್ರ ಏನೋ ಸ್ಟ್ರಾಂಗು ಪಾಪ, ಎದ್ದು ಭಯನೇ ಇಲ್ಲ ಅವ್ರಿಗೆ, ಅಲ್ಲೇ ಕೂತವ್ರೆ ಆರಾಮಾಗಿ. ನಾನು ಎದ್ದು ಕಿರ್ಚ್ಕೊಂಡು ಓಡ್ಬಿಟ್ಟೆ ನಾನು. ಮತ್ತು ಬಾಕ್ಸಲ್ಲೇ ಊಟ ತಗೊಂಡೋಗಿದ್ವಿ, ಅಲ್ಲೇ ಊಟನೂ ಮಾಡ್ಕೊಂಡು ಅಲ್ಲೆಲ್ಲ ಇದಾಕಿದ್ರು ಪರ್ಚೇಸಿಂಗ್ ಏನಾದ್ರು ಐಟಮ್ಸು, ಎಷ್ಟೊಂದು ಸಖತ್ತಾಗಿತ್ತು ನೋಡಿ. ಅದನ್ನೆಲ್ಲ ಒಂದು ವ್ಯೂ ನೋಡ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು, ಅಲ್ಲಿ ನಾವುಗಳು ಹಾಕೊಳ್ಳೋಂಥ ಐಟಮ್ಸ್ ಏನೂ ಇರೋಲ್ಲ, ಬಟ್ ಅಲ್ಲಿ ಶೋ ಪೀಸ್ಗಳು ಸಖತ್ತಾಗಿತ್ತು ಮಾತ್ರ. ಚಿಕ್ಕ ಚಿಕ್ಕದು ಪುಟಾಣಿ ಗಣಪತಿಗಳು ಮತ್ತು ವಿಗ್ರಹಗಳು ಅದೆಲ್ಲ ಕ್ಯೂಟಾಗಿತ್ತು ನೋಡೋಕ್ಕೆ. ಅದನ್ನು ಹಂಗೆ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ, ಸಖತ್ತಾಗೈತೆ ಅಲ್ವಾ, ಕ್ಯೂಟಾಗಿ ದೇವ್ರ ವಿಗ್ರಹಗಳು. ಇದು ಯಾವ್ಯಾವುದು ಕಾರ್ಡ್ಸು ಎಕ್ಸೆಟ್ರಾ ವಗೇರ ತಂತ್ರ ಮಂತ್ರ ಎಲ್ಲ ಐತೆ. ಬ್ರಾಸ್ಲೆಟ್ಸು ಪಾಪುಗಳದ್ದು ಚಿಕ್ಕ ಮಕ್ಕಳದು ಎಲ್ಲ ಹಂಗೆ ಒಂದು ಪೀಸು ವೀಡಿಯೋ ಮಾಡ್ಕೊಂಡು ತಿರ್ಗಾ ನಾವು ನೆಕ್ಸ್ಟು ಇಲ್ಲಿಗೆ ಹೋದ್ವಿ. ಎಲ್ಲಿಗಪ್ಪ ಅಂತಂದರೆ ಅವರು ಸಿಸ್ಟರು ಸತ್ತಿಗೆ ಹೋಗಬೇಕು ಸಿಲ್ವರ್ ತಗೊಳ್ಳೋಕ್ಕೆ ಅಂತಂತಿದ್ರಲ್ವ. ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ಅದೊಂದು 10 ನಿಮಿಷ ಜರ್ನಿ ಅಂತ ಅನಿಸುತ್ತೆ. ಇಲ್ಲ ನಿಂತಾರೆ ಹೆವಿ ರಶ್ಶು. ನಾವು ಇವಾಗ ಬಂದಿದ್ರಂತೂ ಒಂದು 3 ಅವರ್ ಆಗೋದೇನೋ ಒಳಗಡೆ ಹೋಗೋ ತನಕ. ಬಣ್ಣಾರಿಂದ ಮತ್ತೆ ಸತ್ತಿಗೆ ಬಂದ್ವಿ. ಫಸ್ಟು ನಮಗಿದೆ ತಾಲೂಕಾಗಿತ್ತು, ಬಟ್ ಇವಾಗ ತಾಳ್ವಾಡಿನೇ ತಾಲೂಕು ಮಾಡಿದ್ದಾರೆ. ಅಲ್ಲಿಂದ ಡೈರೆಕ್ಟು ಚಿಂದಂಗಡಿಗೆ ಹೋದ್ವಿ. ಬಸ್ ಸ್ಟ್ಯಾಂಡಿಂದ ಒಂದು 2 ಮಿನಿಟ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದು ಶಾಪ್ ಇರೋದು. ಸಿಕ್ಕಾಪಟ್ಟೆ ದೊಡ್ಡದು ಶಾಪ್ ಮಾತ್ರ, ಕಲೆಕ್ಷನ್ ಮಾತ್ರ ಸಖತ್ತಾಗೈತೆ ನೋಡಿ. ನಡ್ರಿ ಎಷ್ಟನೇ ಫ್ಲೋರು? ಯಾಕೆ ಮಗಳ ಇಲ್ಲ ತಾನೆ ಮೇಲ್ಗಡೆನ? ಹಾಂ 2 ಜೊತೆ ಚೈನ್ ಕೊಟ್ರಿ ಈಗ ನೀವು. ಫಿಲ್ಟರ್ ಕಾಫಿ. ಮತ್ತು ಅಲ್ಲಿ ಸಿಲ್ವರ್ ಪರ್ಚೇಸಿಂಗ್ ಮಾಡಿಕೊಂಡು ಪಾಪುಗೆ ಅದು ಇದು ಐಟಮ್ಸ್ ತೊಗೋಬೇಕಿತ್ತು, ತಗೊಂಡು ಬರಬೇಕಾದ್ರೆ ದೇವಸ್ಥಾನ ಮತ್ತೆ ಸಿಗುತ್ತೆ, ಅಲ್ಲಿ ನೋಡ್ಬೋದು. ಮತ್ತು ಅಲ್ಲೊಂದು ಸತಿ ಸ್ಟಾಪ್ ಕೊಟ್ಟಿದ್ರೆ ಮತ್ತು ಹೊರಗಡೆಯಿಂದ ಕೈ ಮುಕ್ಕೊಂಡು ಡೈರೆಕ್ಟು ಊರಿಗೆ ಬಂದ್ವಿ. ಅವಳದು ಪಾಪುಗೆ ತಂದಿರೋದು ಏನು ಕೊಟ್ಟಾಗ ಅವಳ ರಿಯಾಕ್ಷನ್ ನೋಡ್ಬೋದು ನೀವು. ನಾನು ಜಸ್ಟ್ 5:30 ನಾವು ಮನೆ ಬರ್ಬೇಕು. ಅಲ್ಲಿ ಕೂತಿ ಬಂಗಾರ ಕೊಡ್ತೀನಿ, ಎಲ್ಲ ನಿನಗೆ ಕಣೆ ಆಕ್ಸೆಸರೀಸು. ಇದು ತಗೊಬಂದಿದ್ದೀನಿ, ಇನ್ನೊಂದು ವಾರನೂ ಇರ್ಬಿಡಲ್ಲ, ಇವೆಲ್ಲನೂ ಖಾಲಿ ಮಾಡಿಬಿಡ್ತಾಳೆ. ದಿನ ಎಷ್ಟು ರಿಬ್ಬನ್ ಹಾಕಿ ಕಳಿಸ್ತಾರ, ಒಂದು ವಾಪಸ್ ಮನೆಗೆ ತರಲ್ಲ. ಬಿಡು, ಅಲ್ಲಿ ಡೈರಿ ಮಿಲ್ಕ್ ತಂದಿದ್ದು ಬಂಗಾರ ಕಿಟ್ಕಿಟಲ್ಲಿ ಇರ್ನಿಲ್ಲ, ಖಾಲಿ ಬಿಟ್ಟಿದ್ದು. ದೊಡ್ಡದಿರ್ನಿಲ್ಲ ಅಲ್ಲಿ. ನಿನಗೆ ಭಾಳ ತಂದಿದ್ದು, ಬಟ್ ಆಗಲ್ವಲ್ಲ ಬಂಗಾರ, ಅದು ಸೈಜು ದೊಡ್ಡದು. ಇದು ಸಾಕಾಗಲ್ಲ ತಗೊಬಂದು ದೊಡ್ಡ ಸೈಜು. ಮಡುಗು ದೊಡ್ಡವಳಾದ್ಮೇಲೆ ಹಾಕಳೆ ಅಷ್ಟೇ. ಇಷ್ಟು ಸ್ಟಿಕ್ಕರ್ ಪ್ಯಾಕೆಟ್ಸ್ ಎಲ್ಲ ನಿಂಗೆ ಬಂಗಾರಿ. ದಿನ ಒಂದೊಂದು ರಬ್ಬರ್ ಹಾಕೊಂಡೋಗೋ ಸ್ಕೂಲೇ ಇಟ್ಬಿಟ್ಟು ಬಂದ್ಬಿಡ ಆಯ್ತಾ. ಎಷ್ಟು ರಿಬ್ಬನ್ ತಗೊಬಂದ್ರು ಇದು ಮಾಡಲ್ಲ ನೀನು. ಸೂಪರ್ ಆಗಿದ್ದ ಎಲ್ಲ? ಸೂಪರ್ ಸೂಪರ್. ಐ ಲವ್ ಯು. ಕಿಟ್ಕೆಟಲ್ಲಿ ಇರ್ನಿಲ್ಲ ಬಂಗಾರ. ಸಿನಿಮಾ ಹೊಡ್ರಿ. ಓಕೆ ಗೈಸ್, ಬಾಯ್ ಅಂದ್ಬಿಡು. ಬಾಯ್ ಮಾಡ್ಬಿಡು, ಲೈವ್ ಎಂಡ್ ಮಾಡೋ. ಲೈವ್ ಅಂತೀನಿ, ವ್ಲಾಗ್ ಎಂಡ್ ಮಾಡೋ. ಓಕೆ ಗೈಸ್, ಬಾಯ್ ಅಂದ್ಬಿಡು ಅಂದ್ಬಿಡು ಮತ್ತೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.